ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಚಾಂದನಿ ಶಿವಕುಮಾರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತಿನ ನನ್ನ ವಿಡಿಯೋ ಬಂದು ಡೈಲಾಗ್. ಇವತ್ತು ಸಿಕ್ಸ್ಟಿ ಆಗಿರೋದ್ರಿಂದ ನಾನು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಕಾಮಾಕ್ಷಿ ದೀಪಕ್ಕೆ ಹೂವಲ್ಲಿ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಅದು ಕಾಕಡ ಹೂವಲ್ಲಿ ನಮ್ಮ ಮನೆಯಲ್ಲೇ ಸಿಕ್ಕಿರುವಂಥ ಹೂವಿದು. ನೋಡಿ, ಇದ್ರ ಫೈನಲ್ ಲುಕ್ಕು ತೋರಿಸ್ತೀನಿ. ಇದ್ರದ್ದು ಏನಾದರೂ ನಿಮಗೆ ಫುಲ್ ವಿಡಿಯೋ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ, ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೋಡಿ, ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡಿ ದೀಪ ಹಚ್ತೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಲೈಕ್ ಮಾಡೋದು ಮಾತ್ರ ಬರಿಬೇಡಿ. ಇದೆಲ್ಲ ಮುಗಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಾಯಿತು. ಕಳ್ಸಾದ್ಮೇಲೆ ದನ ಹಿಡ್ಕೊಂಡು ಬರೋಣ ಅಂದ್ಬಿಟ್ಟು ದನ ಹಿಡ್ಕೊಂಬರೋಕ್ಕೆ ಉತ್ತರಮ್ಮನ ದೇವಸ್ಥಾನ, ಒಂದ್ಸಲ ಲಾಗಲ್ಲಿ ತೋರಿಸಿದ್ದೀನಲ್ಲ, ಆ ದೇವಸ್ಥಾನದಲ್ಲೇ ಪಕ್ಕದಲ್ಲೇ ಉತ್ತಾ ಇದೆ ಇದು. ಇಲ್ಲಿ ಬಂದು ಪೂಜೆ ಮಾಡೋಣ, ದನ ಹಿಡ್ಕೊಂಬರೋಣ ಅಂತ ಬಂದೆ. ದನ ಹಿಡೋಕ್ಕೆ ಅಂತ ಬಂದೆ. ನೋಡ್ಬೋದು ನೀವು, ಹೆವಿ ರಶ್ ಇತ್ತು ತುಂಬ. ಅಂದರೆ ಒಬ್ಬೊಬ್ರದ್ದು ಆದ ತಕ್ಷಣ ಇನ್ನೊಬ್ಬರು ಮಾಡ್ತಾಯಿದ್ರು. ಸೊ ವೆಯ್ಟ್ ಮಾಡಿ ಕೊನೆಗೂ ಪೂಜೆ ಮುಗೀತು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ದೇವಸ್ಥಾನದಿಂದ ಬಂದೆ. ನೋಡಿ, ಉತ್ತರಮ್ಮ ಇವರೇ ಇಷ್ಟ ದೇವತೆ. ನೀವು ಇದನ್ನ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ಇವತ್ತಿನ ಉತ್ತರಮ್ಮ ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಇವ್ರ ಲುಕ್ನ. ಸೊ ನೈಸಾಗಿ ಕಾಣಿಸ್ತಿದ್ದಾರೆ. ಇದೆಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಪಕ್ಕದ ಮನೆಯವರು ಅಡುಗೆ ಮಾಡ್ತಾಯಿದ್ರು ದೇವಸ್ಥಾನದಲ್ಲೇ. ಅಲ್ಲಿಗೆ ಕರೆದಿದ್ರು. ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸಿ ಅಲ್ಲಿಗೆ ಬಂದೆ. ಕೌಶಿಕ್ ಯಾಕೆ ಬಂದಿಲ್ಲ ಅಂದರೆ, ಅಮ್ಮ ನಾನು ನೋಡ್ಕೋತೀನಿ, ಅಲ್ಲಿ ಹೋಗಿ ನೀನು ಎತ್ಕೊಂಡೆಲ್ಲ ಕೆಲಸ ಮಾಡ್ಕೊಂಡು ತಾನೇ ಏರ್ಕೊಂಡು ಬರೋಕ್ಕಾಗಲ್ಲ, ಸೊ ಹೋಗಿದ್ದು ಬಾ ಅಂತ ಹೇಳಿದ್ರು. ಸೊ ಅಮ್ಮ ಮನೇಲಿ ಕೌಶಿಕ್ನ ನೋಡ್ಕೋತಾ ಇದ್ದಾರೆ. ನಾನು ಇಲ್ಲಿಗೆ ಬಂದಿದ್ದೀನಿ. ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬಾತು ಮತ್ತು ಕೇಸರಿ ಬಾತು ಅಷ್ಟೇ ಮಾಡಿದ್ದು. ಆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಬಾತು ಮತ್ತು ಕೇಸರಿ ಬಾತ್ ರೆಡಿ ಆಯಿತು. ನಾನಂತೂ ಎಷ್ಟೊತ್ತಿಗೆ ಅಡುಗೆ ಆಗ್ತದೆ ಅಂತ ವೆಯ್ಟ್ ಮಾಡ್ತಿದ್ದೆ. ಯಾಕಂದರೆ ತುಂಬಾ ಹೊಟ್ಟೆ ಹಸಿತು. 12 ಗಂಟೆ ಆಗೇ ಹೋಗಿತ್ತು. ಸೊ ಫೈನಲಿ ಅಡುಗೆ ರೆಡಿ ಆಯಿತು. ಊಟ ಮಾಡಬೇಕಷ್ಟೇ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಅದರಲ್ಲೂ ಕೇಸರಿ ಬಾತ್ ಅಂತೂ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇವತ್ತು ಮನೇಲಿ ಸ್ಪೆಷಲ್ ಏನಂದರೆ, ಗೀತಾ, ಗಿರಿಯಣ್ಣ ಮತ್ತು ಪೂರ್ವಿ 3 ಜನನೂ ಬರ್ತಾ ಇದ್ದಾರೆ. ಗೀತಾ ಪಾನಿಪುರಿ ಮಾಡಿಕೊಡು, ಮಸಾಲೆ ಪಾನಿಪುರಿನ ಅಂತ ಕೇಳಿದಾಳೆ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ನಾನೆಲ್ಲ ರೆಡಿ ಮಾಡಿದ್ರು ಅವಳು ಬರೋಷ್ಟರಲ್ಲಿ 8 ಗಂಟೆ ಹಾಗೆ ಹೋಯ್ತು ನೈಟು. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಸಾಲೆ ಪುರಿ ಮಾಡಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ದೀವಿ. ಸೊ ನನ್ನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಇವತ್ತು 100 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಪ್ಲೀಸ್ ಇನ್ನೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಹೆಚ್ಚು ಜನ ನೋಡಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಬೇಡ್ಕೊತೀನಿ. ಪ್ಲೀಸ್ ಕೀಪ್ ಸಪೋರ್ಟ್ ಮೀ ಫ್ರೆಂಡ್ಸ್. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.